ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಮನುಷ್ಯನಲ್ಲಿ ನೈತಿಕತೆ, ಪ್ರಾಮಾಣಿಕತೆ ಇದು ಬಹಳ ಅತಿ ಅವಶ್ಯಕವಾದಂಥ ಗುಣ. ಕಳ್ಳರು, ಬದ್ಮಾಶರು ಅಂತ ನಾವೇನು ಅನ್ಕೊಳ್ತೀವಿ, ಎಲ್ಲ ಒಮ್ಮೊಮ್ಮೆ ಅವರಲ್ಲಿ ಸಹಿತ ಈ ನೈತಿಕತೆ ಗುಣ ಒಮ್ಮೊಮ್ಮೆ ಪ್ರಕಟ ಆಗಿಬಿಡ್ತದ. ಅವರು ಸಹಿತ ಒಮ್ಮೊಮ್ಮೆ ಬದಲಾವಣೆಗಳು ಬರ್ತಾವ. ಎಷ್ಟೋ ಉದಾಹರಣೆಗಳು ಅಂಥವು ಇರ್ತಾವ. ಒಮ್ಮೆ ಬಾಂಬೆದಲ್ಲಿ ಲೋಕಲ್ ಟ್ರೈನ್ನಲ್ಲಿ ಒಬ್ಬ ಮನುಷ್ಯ ಪ್ರಯಾಣ ಮಾಡ್ತಾ ಇದ್ದ. ಹೋಗುವಾಗ ಜೇಬ್ನಲ್ಲಿ ಪಾಕೆಟ್ ಕಟ್ಟಾಗಿ ಹೋಯ್ತು. ಪಾಪ ಇಳಿದು ನೋಡ್ಕೊಂಡ, ಟಿಕೆಟ್ ಇಲ್ಲ, ಪಾಕೆಟ್ ಇಲ್ಲ, ರೊಕ್ಕ ಇಲ್ಲ. ಅದರಲ್ಲಿ 90 ರೂಪಾಯಿ ಮಾತ್ರ ಇತ್ತು. ಒಂದು ಪತ್ರ ಬರೆದಿದ್ದ ಅವರ ತಾಯಿಗೆ, ಅಮ್ಮ, ನಂದು ಉದ್ಯೋಗ ಹೋಗ್ಯದ, ನಿನಗೆ ತಿಂಗಳ ಕಳಿಸ್ತಕ್ಕಂಥ 1000 ರೂಪಾಯಿ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೊಸ ಉದ್ಯೋಗ ಸಿಕ್ಕ ಮೇಲೆ ನಾ ಪ್ರಯತ್ನ ಮಾಡಿ ಕಳಿಸ್ತೀನಿ ಅಂಥೇಳಿ ತಾಯಿಗೆ ಪತ್ರ ಬರೆದು ಇಟ್ಟಿದ್ದ. ಆ ಪತ್ರನೂ ಹೋಯ್ತು, 90 ರೂಪಾಯಿನೂ ಹೋಯ್ತು. ನೌಕರಿ ಹೋದವನಿಗೆ ಆ 90 ರೂಪಾಯಿ 900, 1000 ರೂಪಾಯಿ ಸಮಾನ. ಅದು ಪಾಪ ರಾತ್ರಿ ಊಟಕ್ಕೆ ಸಹಿತ ಏನಿಲ್ಲ, ಅಂಥ ಪರಿಸ್ಥಿತಿ ಇತ್ತು. ಇದ್ದಿದ್ದೆಲ್ಲ ರೊಕ್ಕ ಹೋಗ್ಬಿಡ್ತು. ಸುಮ್ಮನೆ ಇದ್ದ. 2-3 ದಿವಸ ಮೇಲೆ ತಾಯಿ ಕಡಿಲಿಂತ ಒಂದು 4-5 ದಿವಸ ಆದ್ಮೇಲೆ ತಾಯಿಲಿಂತ ಒಂದು ಪತ್ರ ಬಂತು. ಮಗು, ನೀನು ಕಳಿಸಿದ 100,000 ರೂಪಾಯಿ ಬಂದು ಮುಟ್ಟಿತು. ನೀನೆಂಥ ಒಳ್ಳೆ ಮನುಷ್ಯನಪ್ಪ, ಪ್ರತಿ ತಿಂಗಳ ಸಮಯಕ್ಕೆ ಸರಿಯಾಗಿ ಕಳಿಸ್ತಿದ್ದಿ. ನೀನು ಕಳಿಸಿದ 1,000 ರೂಪಾಯಿ ನಂದು ಮುಟ್ಟಿತ್ತು ಅಂತೇಳಿ. ಆಶ್ಚರ್ಯ, ತನ್ನ ರೊಕ್ಕನೇ ಕಳಿಸಿಲ್ಲ, ಹಾಗೂ ಆತನ ಪತ್ರ ಮತ್ತು 90 ರೂಪಾಯಿ ಪಿಕ್ ಪಾಕೆಟ್ ಆಗಿ ಹೋಯ್ತು. ಮತ್ತೆ ಒಂದು 4 ದಿವಸ ನಿಂತ ನಂತರ ಇನ್ನೊಂದು ಪತ್ರ ಬಂತು. ಆ ಕಳ್ಳ ಪತ್ರ ಬರೆದಿದ್ದ, ನಾನು ಪಿಕ್ ಪಾಕೆಟರ್, ನಿನ್ನ ಕಿಸ್ತಾಗಿಂದ ನಾನು ತೆಕ್ಕೊಂಡಿದ್ದೆ. ಆ ಪತ್ರ ಓದಿದೆ, ನೀನು ತಾಯಿಗೆ 1000 ರೂಪಾಯಿ ಪ್ರತಿ ತಿಂಗಳು ಕಳಿಸ್ತಿದ್ದಿ, ಕಳಿಸಿಲ್ಲ ಅಂಥೇಳಿ. ನಿನ್ನ 90 ರೂಪಾಯಿ ನನ್ನ 910 ರೂಪಾಯಿ ಹಾಕಿ ತಾಯಿಗೆ ರೊಕ್ಕ ಕಳಿಸಿದ್ದೀನಿ. ನಿನ್ನ ತಾಯಿ ಏನು ಬೇರೆ ಅಲ್ಲ, ನನ್ನ ತಾಯಿ ಏನು ಬೇರೆ ಅಲ್ಲ. ತಾಯಿ ಅಂದರೆ ಜಗತ್ತಿನಲ್ಲಿ ಎಲ್ಲರಿಗೂ ಒಬ್ಬಕ್ಕೇನೆ ಆ ತಾಯಿ ಸ್ವರೂಪ. ಅದಕ್ಕೋಸ್ಕರ ನಾನು ನನ್ನ 910 ರೂಪಾಯಿ, ನಿನ್ನ 90 ರೂಪಾಯಿ ಹಾಕಿ 1000 ರೂಪಾಯಿ ಅಮ್ಮಗೆ ಕಳಿಸ್ಕೊಟ್ಟಿದ್ದೀನಿ ಅಂಥೇಳಿ ಆ ಕಳ್ಳ ಪತ್ರ ಬರೆದಿದ್ದ. ನೋಡ್ರಿ, ಏನು ಆಶ್ಚರ್ಯ. ಒಮ್ಮೊಮ್ಮೆ ಪ್ರಭಾವ ಆಗ್ತದೆ. ಎಂಥ ಕಟಗರ ಮೇಲೆ, ಎಂಥ ಇವ್ರ ಮೇಲೆ ಸಹಿತ ಒಂದು ಪ್ರಭಾವ ಆಯ್ತಪ್ಪ ಅಂತಂದ್ರೆ ಅವರು ಒಂದು ಸನ್ಮಾರ್ಗಕ್ಕೆ ಬರ್ತಾರೆ. ಅಂಥದ್ದೇ ರತ್ನಾಕರನ ಮೇಲೆ ಪ್ರಭಾವ ಆಗಿ ನಾರದರ ಸಹವಾಸದಿಂದ ವಾಲ್ಮೀಕಿ ಆಗಿತ್ತು. ಮನುಷ್ಯನಲ್ಲಿ ಪರಿವರ್ತನೆ ಬರ್ತಿರ್ತಾವ. ಒಮ್ಮೆ ಇನ್ನೂ ಒಂದು ಇಂಥದೇ ಒಂದು ಕಥೆ ಬರ್ತದೆ. ಇದು ಮಾರಲ್ ಕಥೆಗಳು ಮಕ್ಕಳಿಗೆ ಹೇಳಬೇಕು ಅಂತ ಹೇಳಿ. ಒಂದು ಅರಬಸ್ಥಾನಕ್ಕೆ ಹೋಗಿ ಒಂಟೆ ತಗೊಂಡು ಬರ್ತಾನೆ ಒಬ್ಬ, ಖರೀದಿ ಮಾಡಿಕೊಂಡು ಬರುವಾಗ ಇನ್ನು ಹಾದಿ ಊರು ಮುಟ್ಟಿರೋದಿಲ್ಲ. ಹಾದಿಯಲ್ಲಿ ಆ ಒಂಟೆ ಬಹಳ ಒಳ್ಳೆ ಒಂಟೆ ಇರ್ತದೆ. ಅವನ ಶಿಷ್ಯ ಆತ ಇಬ್ಬರು ಕಲ್ತು ಹೋಗಿರ್ತಾರೆ. ಅವನು ಒಂದು ನೌಕರ, ಆತ ಇಬ್ಬರು ಕಲ್ತ ಒಂಟೆ ತಗೊಂಡು ಬರುವಾಗ ಹಾದಿಯಲ್ಲಿ ಒಂದು ದಿವಸ ತಂಗಿದಾಗ ನೋಡಿದಾಗ ಅದರಲ್ಲಿ ಗಂಟೆ ಏನೋ ಕಟ್ಟಿರ್ತಾರ. ಆ ದೊಡ್ಡ ಗಂಟೆಗೆ ಒಳಗ ಏನೋ ಒಂದು ಇದು ಹಾಕಿ ಕಟ್ಟಿದ್ದಿರ್ತದೆ. ಅದನ್ನು ಬಿಚ್ಚಿ ನೋಡ್ತಾನೆ. ಅದರಾಗ 30 ವಜ್ರಗಳು, ಬಹಳ ಕಿಮ್ಮತಿ ಬರ್ತಕ್ಕಂಥ ವಜ್ರಗಳು. ಬಹಳ ಸಂತೋಷ ಆಗ್ತದೆ ಅವನಿಗೆ. ಆ ನೌಕರ ಹೇಳ್ತಾನ, ಊರುಗಳೇ ಜಾಕ್ಪಾಟ್ ಹೊಡೆದ್ ಬಿಟ್ರಿ, 30 ವಜ್ರಗಳು ಬಂದವು. ಇಂಥವು ಇನ್ನೊಂದು 100 ಒಂಟೆ ತಗೋಬಹುದು, ಅಷ್ಟು ರೊಕ್ಕ, ಇದು ಮಾಮೂಲಿ ವಜ್ರಗಳಲ್ಲ ಅಂಥೇಳಿ. ಆವಾಗ ಆ ಮನುಷ್ಯ ಅಂತಾನೆ, ಇಲ್ಲ, ಇದು ನಾವು ಒಂಟೆ ಮಾತ್ರ ಖರೀದಿ ಮಾಡಿದ್ವಿ, ವಜ್ರಗಳ ಖರೀದಿ ಮಾಡಿಲ್ಲ. ವಜ್ರ ಹತ್ತಂದತ್ತು ವಾಪಸ್ ಕೊಡಬೇಕು. ಬ್ಯಾಡ್ರಿ, ಯಾರು ಕೊಡ್ತಾರ ಏನ್ ಕತಿ, ಕಾಲಕ್ಕೆ ನಮಗೆ ಗೊತ್ತಿಲ್ಲ ಅಂತ ಹೇಳಿಬಿಡ್ರಿ. ಇಲ್ಲ, ಅದು ಸರಿಯಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ತಾನೆ ಆ ಬಜಾರ್ ಸಂತಿಗೆ, ಮತ್ತೆ ಅರ್ಬಸ್ತಾನ್ ಏರಿಯಾಕ್ಕೆ. ಅಲ್ಲಿ ಹೋಗಿ ಆ ಸಂತಿಯಲ್ಲಿ ಹುಡುಕಾಡಿ ಆ ಮನುಷ್ಯ ಇರ್ತಾರೆ ಪಾಪ, ಆತ ಭಾಳ ಗಾಬರಿಲಿ ಅಂತ ಕೂತಿರ್ತಾನೆ. ಆತ ಹೇಳ್ತಾನೆ, ಈಗ ನಿಮ್ಮ ಒಂಟೆ ನಾನು ಖರೀದಿ ಮಾಡಿದ್ದೆ. ಹೌದು, ಏನಾಯ್ತು ನಂದು ಅದ್ರದ್ದು ಇದು ವಜ್ರಗಳು ಇದ್ದು ಅಂತ. ಈಗ ಈ ವಜ್ರಗಳವ 30 ವಜ್ರಗಳು ಅದರಲ್ಲಿ ಇತ್ತು, ತಗೊಳ್ರಿ ಅಂತ ಹೇಳಿ ಕೊಡ್ತಾನೆ. ಆ ವಜ್ರ ಚೀಲನೇ ಕೊಟ್ಬಿಡ್ತಾನೆ. ಅವಾಗ ಆ ವಜ್ರ ವ್ಯಾಪಾರಿ ಬಹಳ ಸಂತೋಷ ಆಗ್ತದೆ. ಇಂಥ ಪ್ರಾಮಾಣಿಕ ವ್ಯಕ್ತಿಗಳನ್ನು ನಾನು ಎಲ್ಲಿ ನೋಡಿಲ್ಲಪ್ಪ, ಇವು ಬಹಳ ಕಿಮ್ಮತ್ತಿನ ವಜ್ರದ. ಈಗ ಒಂದು ವಜ್ರ ತಗೋ, ನಿನಗೆ ಕೊಡ್ತಾ ಇದ್ದೀನಿ, ಬಹುಮಾನ ಅಂತ ಕೊಡ್ತಾ ಇದ್ದೀನಿ, ಪ್ರೇಮದಿಂದ ಕೊಡ್ತಾ ಇದ್ದೀನಿ, ತಗೋ ಅಂತ. ಆತ ಹೇಳ್ತಾನೆ, ಇಲ್ಲ, ನಾನೊಂದು ವಜ್ರ ಆಲ್ರೆಡಿ ತೊಗೊಂಡ್ಬಿಟ್ಟೀನಿ. ಆತ ನೋಡ್ತಾನೆ, ಎಣಿಸ್ತಾನೆ, ಮತ್ತೊಮ್ಮೆ ಇಲ್ಲ, 30 ವಜ್ರ ಏನು ತೊಗೊಂಡಿಲ್ಲ ನೀನು. ಇಲ್ಲ, ನೈತಿಕತೆ, ಪ್ರಾಮಾಣಿಕತೆ, ನನ್ನ ಒಂದು ಆತ್ಮಗೌರವ ಅಂತಕ್ಕಂಥ ವಜ್ರನ ತಕ್ಕೊಂಡಿದ್ದೀನಿ. ನನಗೆ ಈ ಘಟನೆಯಿಂದ ನನ್ನ ಮನಸ್ಸಿನ ಮೇಲೆ ನನಗೊಂದು ನಿಯಂತ್ರಣ ಅದ. ಎಂಥ ಪರಿಸ್ಥಿತಿ ಬಂದರೂ ಸಹಿತ ನಾನು ನೈತಿಕತೆಯನ್ನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೋದೊಂದು ಪ್ರೂವ್ ಆಯಿತು. ಆ ವಜ್ರನ ತಕ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನೋಡ್ರಿ, ಆ ಮಾತಿನಲ್ಲಿ ಎಷ್ಟು ಅರ್ಥದ. ಎಂಥ ಪರಿಸ್ಥಿತಿ ಬಂದರೂ ಕೂಡ ಮಾಮೂಲಿ ಹೇಳೋದು ಬೇರೆ,
ಆರ್ಥಿಕ ವಿಷಯಗಳಲ್ಲಿ ನಮ್ಮಲ್ಲಿ ರೊಕ್ಕ ಬಂದು ಯಾರಿಗಾನ ಕೊಡೋದು ತೊಂಬದಿದ್ದಾಗ ಯಾರು ನೋಡ್ಲಾರ್ದಾಗ ನಮ್ಗೆ ಎಲ್ಲಿದೋ ರೊಕ್ಕ ಸಿಕ್ಕಾಗ ಅದನ್ನ ವಾಪಸ್ ಕೊಡ್ತಕ್ಕಂಥ ನೈತಿಕ ಬಲ ಏನು ಮಾನಸಿಕ ಬಲ ಇರ್ತದ ಅದು ಬಹಳ ಮಹತ್ವವಾದಂಥದ್ದು. ಇಲ್ಲಾಂದ್ರೆ ನಾವು ಯಾರ ಮೇಲೆ ₹1 ತೊಂಬದಿಲ್ಲ ನಿಮ್ಗೆ ಯಾರು ಕೊಡೋದೆಲ್ಲ ತೋತಿದ್ದಾರೆ. ಕೊಡ ಸ್ಟೇಜ್ನಲ್ಲಿದ್ದು ಕೊಡ ಇದಾಗಿ ದೊಡ್ಡ ಆಫೀಸರ್ ಇದ್ದು, ತಹಸೀಲ್ದಾರ್ ಇದ್ದು, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದು ಅಂತಲ್ಲಿದ್ದು ಪ್ರಾಮಾಣಿಕವಾಗಿದ್ರೆ ಅದು ಮಹತ್ವ. ಈಗ ನಾವು ಸಾಮಾನ್ಯ ಜನರು ಏನೋ ಅಂದ್ಬಿಟ್ರೆ ನಾವು ಯಾರ್ದು ರೊಕ್ಕ ತಿಂಬದಿಲ್ರಿ ಸರ್ಕಾರದ, ನಾನು ಏನು ಸರ್ಕಾರದ ಅಧಿಕಾರದಲ್ಲಿ ಹೆಂಗೆ ರೊಕ್ಕ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಧಿಕಾರದಲ್ಲಿ ಇದ್ದವರು ಆಡಬೇಕಾದಂಥ ಮಾತು. ಆ ಪರಿಸ್ಥಿತಿಯಲ್ಲಿ ಆತ ಮಾತಾಡಿದ, ಆ ಪರಿಸ್ಥಿತಿಯಲ್ಲಿ ವಜ್ರಗಳನ್ನು ವಾಪಸ್ ಕೊಟ್ಟ. ಇದು ನೈತಿಕವಾದಂಥದ್ದು. ಆ ಪರಿಸ್ಥಿತಿಯಲ್ಲಿ ₹90 ಸಿಕ್ಕಿದ್ದು ಕಳ್ಳ ₹910 ಹಾಕಿ ನನ್ನ ತಾಯಿ ನಿನ್ನ ತಾಯಿ ಬೇರೆ ಅಲ್ಲ ಅಂತ ಹೇಳಿ ಮನಿ ಆರ್ಡರ್ ಕಳಿಸ್ಕೊಟ್ಟ. ಇದು ನೈತಿಕವಾದಂಥದ್ದು ವಿಷಯ. ಮನುಷ್ಯಗ ಆ ಪರಿಸ್ಥಿತಿಗಳು ಬಂದಾಗ ಜೀವನದಲ್ಲಿ ಅಂತಹ ಸಮಯದಲ್ಲಿ ಇದೊಂದು ಪರೀಕ್ಷಾ ಸಮಯ ಇರ್ತದೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು, ಆ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗಬಾರ್ದು. ಅದು ಪ್ರಾಮಾಣಿಕದ್ದೊಂದು ನೈತಿಕ ಪರೀಕ್ಷಾ. ಅದು ಇವರು ಕಥೆಗಳಲ್ಲಿದ್ದ ಇದು ಮಾರಲ್ ಕಥೆಗಳು ಮಕ್ಕಳಿಗೆ ಹೇಳಬೇಕು. ಮಕ್ಕಳು ಪ್ರಾಮಾಣಿಕವಾಗಿ ಬೆಳಿಬೇಕು, ನೈತಿಕವಾಗಿರಬೇಕು. ಮಕ್ಕಳು ಮುಂದಿನ ಜೀವನ ಭವಿಷ್ಯತ್ತು ನೈತಿಕವಾದಂಥ ಅವರ ಜೀವನ ನಡತೆ ಇರಬೇಕು. ಕಾರಣ ಇಂಥ ಕಥೆಗಳು ಮಕ್ಕಳಿಗೆ ಹೇಳಬೇಕು. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.